ನಾನು ಮಾತಾಡಬೇಕು. ಕೇಳ್ತೀವಿ ಸರ್. ಹೌದು ಹೌದು ಸರ್. ಒಂದು ನಿಮಿಷ ಸರ್, ಒಂದು ಸ್ಟೆಪ್ ಹಿಂದೆ ಸರ್. ಅದೇ ಹೇಳಿದ್ರಲ್ಲ CM ಅಂತ ಹೇಳಬಾರ್ದು ಅಂತ. ಇಟ್ ಇಸ್ ನೌ ವಿತ್ ದ ಗವರ್ಮೆಂಟ್, ಅವ್ರು ಪರಿಶೀಲಿಸ್ತೇವೆ ಅಂತ ಹೇಳಿದ್ದಾರೆ. ಅದರ ಮುಖ್ಯ ಏನಿತ್ತಂದರೆ ಮಿನಿಮಮ್ ಪೇ 17,000ದಿಂದ ಪರ್ ಮಂತ್ 27,000 ಆಗ್ತದೆ. ಅಷ್ಟು ಆಗಲಿಕ್ಕೆ 31.5% DA ಮರ್ಜ್ ಆಗಿದೆ, 27.5 ಫಿಟ್ಮೆಂಟ್ ಬೆನಿಫಿಟ್ ಕೊಟ್ಟಿದ್ದೇವೆ. ಅದೆರಡು ಸೇರಿಸಿದರೆ ನನಗೆ 2017-18ನಲ್ಲಿ 17,000 ಆಗಿದ್ದು ಈಗ 27,000 ಆಗಿದೆ. ಹಾಂ, 27.5 ಅದು ಫಿಟ್ಮೆಂಟ್ ಅಂತ. ಹಾಂ, ಏನು ಹೇಳಬೇಕು? 17 ಇಲ್ಲ 27.5% ಲಾಗು ಆಗುವಾಗ ಇಂಟರಿಮ್ ರಿಲೀಫ್ ವಿಲ್ ಸ್ಟಾಪ್. ಅಂದರೆ 17% 27.5 ಸೇರಿಕೊಂಡಿದೆ. 5 ಕರೆಕ್ಟ್ ಸ್ಟಾಪ್ ಆಗ್ತದೆ. ಅದು ಭಾಳ ಇದೆ. HRA ಹೆಚ್ಚು ಮಾಡಿದ್ದೇವೆ, CCA ಹೆಚ್ಚು ಮಾಡಿದ್ದೇವೆ, ಬೇರೆ ಬೇರೆ ಅಲವೆನ್ಸಸ್ ಹೆಚ್ಚು ಮಾಡಿದ್ದೇವೆ, ಅದೆಲ್ಲ ಇದ್ದೇ ಇದೆ. ಇದು ಮುಖ್ಯ ಅಂತ ಅಷ್ಟೇ. ಮತ್ತು ಒಂದು ಇಂಪಾರ್ಟೆಂಟ್ ಇದು ನಮಗೆ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಏನು ಬಂದಿದೆ ಅಂದರೆ, ಪ್ರತಿ 5 ವರ್ಷ ಕಮಿಷನ್ ಮಾಡೋದು, ಅವ್ರಿಗೆ ಶಿಫಾರಿಶ್ ಮಾಡೋದು, ಆ ವಿಷಯ ಕೆಲವರಿಗೆ ಸಂತೋಷ ಕೆಲವರಿಗೆ ದುಃಖ ಆಗೋದು, ಅದರಲ್ಲಿ ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟ್ ಪೇ ಸ್ಟ್ರಕ್ಚರನ್ನು ಅಡಾಪ್ಟ್ ಮಾಡಲಿಕ್ಕೆ ಆಗ್ತದೆ ಅಂತ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಭಾಳ ಟೈಮ್ ಬೇಕಾಗಿತ್ತು. ಅದನ್ನು ಡೀಪ್ ಸ್ಟಡಿ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮನ್ನು ಹೇಗೆ ಅಡಾಪ್ಟ್ ಮಾಡ್ಬೋದು ಅಂತ ಹೇಳಿ ನಾವು ಅದು ಕೂಡ ಒಂದು ಸಜೆಷನ್ ಕೊಟ್ಟಿದ್ದೇವೆ. ಅಂದರೆ ಈ ಪ್ರಕಾರ ನೀವು ಹೋದರೆ ನೆಕ್ಸ್ಟ್ ರಿವಿಷನ್ ಆದಾಗ, ಸೆಂಟ್ರಲ್ ಗೌರ್ಮೆಂಟ್ ರಿವಿಷನ್ ಆದಾಗ ನಮ್ಮ ಪೇ ಸ್ಟ್ರಕ್ಚರಿಂದ ಆ ಸ್ಟ್ರಕ್ಚರಿಗೆ ಸ್ಟೇಟ್ ಹೋಗ್ಬೋದು ಅಂತ ಅದೊಂದು ರೆಕಮೆಂಡೇಶನ್ ಕೊಟ್ಟೆ. ಅದೊಂದು ಭಾಳ ಮುಖ್ಯ. ಅದು ನಮ್ಮ ರೆಕಮೆಂಡೇಶನ್ ತಗೊಂಡು ಹೋದರೆ ಪ್ರತಿ ವರ್ಷ 24-25ಗೆ ನಮ್ಮ ರೆಕಮೆಂಡೇಶನ್ ಕಾಸ್ಟ್ ವಿಲ್ ಬಿ 17,450 crores ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್. 17,440 ಚಿಲ್ಲರೆ ಕೋಟಿ. ಎಷ್ಟು ಅವಧಿನ ಇದೆಯಾ ಸರ್ ಜಾರಿ ಮಾಡೋದಕ್ಕೆ ಸರ್ಕಾರದಿಂದ ವರದಿ ಕೊಟ್ಟಾದ್ಮೇಲೆ? ನಾವು ಏನು ಹೇಳಿದ್ದೇವೆ ಅಂದರೆ, ಈ ಬೆನಿಫಿಟ್ ಇದ್ದದ್ದು 1/7/22 ಸ್ಯಾಲ್ರಿಗೆ ಸೇರಿಸಿಕೊಳ್ಬೇಕು ಅಂತ. ಅಂದರೆ 1/7/22 ನನ್ನ ಏನು ಸ್ಯಾಲ್ರಿ ಇತ್ತು ಅದರಲ್ಲಿ ಈ ಎಲ್ಲ ಚೇಂಜಸ್ ಬರ್ತದೆ. ಬಟ್ ಅದನ್ನು ಆ್ಯಕ್ಚುಲಿ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಅದು ಸರ್ಕಾರದ ಡಿಸಿಷನ್. ಅದಕ್ಕೆ ಎರಡು ನೋಷನ್ ಇದೆ. ಒಂದನ್ನು ನಾವು ನೋಷ್ನಲ್ ಬೆನಿಫಿಟ್ ಅಂತ ಹೇಳ್ತೇವೆ. ನೋಷ್ನಲ್ ಅಂದರೆ 1/7/22 ನನಗೆ ಈ ಪೇ ಕಮಿಷನ್ ಕೊಟ್ಟ ರೆಕಮೆಂಡೇಷನಿಂದ ಪೇ ರಿವೈಸ್ ಆಗ್ತದೆ. ಮತ್ತೊಂದು ನಾವು ಅದನ್ನು ಫೈನಾನ್ಷಿಯಲ್ ಬೆನಿಫಿಟ್ ಅಂತ ಹೇಳ್ತೇವೆ, ಅದು ಆ್ಯಕ್ಚುಯಲ್ ಬೆನಿಫಿಟ್. ಆ ಡೇಟನ್ನು ಸರ್ಕಾರ ಫೈನಾನ್ಷಿಯಲ್ ಕಂಡೀಷನ್ ನೋಡಿ ಡಿಸೈಡ್ ಮಾಡಬೇಕು ಅಂತ ಹೇಳಿದೆ. ಏನು ಟ್ರೈನಿಂಗ್ ಕೊಡಬೇಕು, ESG ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಇದು ಮಾಡಬೇಕು ಅಂತ, ಅದೆಲ್ಲ ಬೇರೆ. ದ್ಯಾಟ್ ಈಸ್ ಆಲ್ ದೇರ್. ಆ ರಿಪೋರ್ಟ್ ರಿಲೀಸ್ ಆದಾಗ ನೋಡಿ ನೀವು. ಓಕೆ, ನಮಸ್ತೆ. ಓಕೆ ಸರ್, ಇವತ್ತು ವರದಿ ಕೊಟ್ಟಿದ್ದಾರೆ.